ನಮಸ್ಕಾರ. ಧನು ರಾಶಿಯ ವಾಸ್ತುದೋಷದ ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ಹಾಗೂ ರಾಶಿ ವಾಸ್ತುದೋಷದ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಧನುರಾಶಿಯವರಿಗೆ ಪೂರ್ವ ದಿಕ್ಕು ಶುಭಪ್ರದಾಯಕವಾಗಿರುತ್ತದೆ. ದೀರ್ಘಾಯುಷ್ಯ, ಆರೋಗ್ಯ, ಅಧಿಕಾರ, ಹಣ, ಕೀರ್ತಿ, ಗೌರವ, ವೃತ್ತಿ ವ್ಯಾಪಾರಗಳಲ್ಲಿ ಅನುಕೂಲತೆಯನ್ನು ಕೊಡುತ್ತದೆ. ಸಕಲ ವಿಧಗಳಲ್ಲಿ ಸನ್ಮಂಗಳವನ್ನು ನೀಡುತ್ತದೆ. ಧನುರಾಶಿಯವರು ಬೇರೆ ದಿಕ್ಕುಗಳ ಮನೆಗಳಲ್ಲಿ ವಾಸ ಮಾಡುವುದರಿಂದ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಅನಾರೋಗ್ಯ, ಅಪಕೀರ್ತಿ, ಅಶಾಂತಿ, ವೃತ್ತಿ ವ್ಯಾಪಾರಗಳಲ್ಲಿ ತೊಂದರೆಗಳು ಹಾಗೂ ಸಾಂಸಾರಿಕ ಜೀವನದಲ್ಲಿ ಮನಸ್ತಾಪಗಳು ಬರುತ್ತದೆ. ಆದ ಕಾರಣ ಆ ರಾಶಿಯವರು ಬೇರೆ ದಿಕ್ಕುಗಳ ಮನೆಗಳಲ್ಲಿ ಕಾರಣಾಂತರಗಳಿಂದ ವಾಸ ಇರಬೇಕಾದಲ್ಲಿ ದೋಷ ಪರಿಹಾರಗಳ ನಂತರ ವಾಸ ಮಾಡಬಹುದಾಗಿದೆ. ಧನುರಾಶಿಯವರು ಶೀಘ್ರ ಪರಿಹಾರಕ್ಕಾಗಿ ಶ್ರೀ ವಿಷ್ಣು ಯಂತ್ರ ಸ್ಥಾಪನೆಯನ್ನು ಮನೆಯ ಪೂರ್ವ ಭಾಗದಲ್ಲಿ ಮಾಡಿದರೆ ದೋಷ ಪರಿಹಾರವಾಗಿ ಸಕಲ ಐಶ್ವರ್ಯಗಳು ಮತ್ತು ಆಯುರಾರೋಗ್ಯಾದಿಗಳನ್ನು ಹಾಗೂ ವೃತ್ತಿ ವ್ಯಾಪಾರಗಳಲ್ಲಿ ಅನುಕೂಲತೆಯನ್ನು ಕೊಡುತ್ತದೆ. ಧನುರಾಶಿಯವರು ಸುಲಭ ಪರಿಹಾರಕ್ಕಾಗಿ ಈ ಮಂತ್ರವನ್ನು ಪಠಿಸಿ. ಲಕ್ಷ್ಮೀಕಾಂತಂ ಭಕ್ತ ಅಭಯದಾಯಕ ದೇವದೇವಂ ಮಂಗಳಕಾರಣಂ ಮಹಾಮಹಿಮಾನ್ವಿತಂ ಪ್ರಣಮಾಮ್ಯಹಂ. ಈ ಸ್ತೋತ್ರವನ್ನು ಬೆಳಿಗ್ಗೆ 7 ರಿಂದ 9 ಗಂಟೆ ಒಳಗಾಗಿ 48 ಸಲ ಜಪಿಸಿದರೆ ದೋಷ ಪರಿಹಾರವಾಗಿ ಸಕಲ ಸಂಪತ್ತುಗಳು, ಆಯುರಾರೋಗ್ಯಾದಿ ಭಾಗ್ಯಾದಿಗಳು ಸರ್ವತ್ರ ವಿಜಯ ಲಭಿಸುತ್ತದೆ. ಧನುರಾಶಿಯವರು ತಾಂತ್ರಿಕ ಪರಿಹಾರಕ್ಕಾಗಿ ಮಂಗಳವಾರ ಸಾಯಂಕಾಲ 6 ರಿಂದ 8 ಗಂಟೆ ಒಳಗಾಗಿ ತುಪ್ಪ ಮತ್ತು ಸಕ್ಕರೆಯನ್ನು ಹನುಮಂತನ ದೇವಸ್ಥಾನಕ್ಕೆ ನೀಡಿದರೆ ಆಯುರಾರೋಗ್ಯ ಭಾಗ್ಯಾದಿಗಳು ಸಕಲ ಕಾರ್ಯ ಜಯವು ಲಭಿಸುತ್ತದೆ. ಪೂರ್ವ ದಿಕ್ಕಿಗೆ ಅಧಿಪತಿ ರವಿ. ಪೂರ್ವ ದಿಕ್ಕು ಅತ್ಯಂತ ಶುಭ ಫಲದಾಯಕವಾಗಿರುತ್ತದೆ ಹಾಗೂ ಪೂಜಾ ಕಾರ್ಯಗಳಿಗೆ ಪ್ರಶಸ್ತವಾಗಿರುತ್ತದೆ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.